ಗುಜರಾತ್ನಲ್ಲಿ ರಣಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ವಲ್ಸಾದ್ ಜಿಲ್ಲೆಯ ವಾಡಿ ಪ್ರದೇಶಕ್ಕೆ ಜಲದಿಗ್ಬಂಧನ. ಪಾರ್ಕಿಂಗ್ನಲ್ಲಿ ನಿಲ್ಲಿಸಲಾಗಿದ್ದ ಕಾರುಗಳು ಮುಳುಗಡೆಯಾಗಿವೆ. ಅಪಾರ್ಟ್ಮೆಂಟ್ಗಳಿಗೂ ಕೂಡ ಜಲಬೇಲಿ, ಜನ ಒದ್ದಾಡ್ತಿದ್ದಾರೆ. ಔರಂಗಾ ನದಿ ಅಬ್ಬರಕ್ಕೆ ವಲ್ಸಾದ್ ಪ್ರದೇಶ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಗಮನಿಸ್ತಾ ಇದ್ದೀರಿ ಯಾವ ಪರಿ ಕಾರುಗಳು ಮುಳುಗಿ ಹೋಗಿವೆ. ಈ ಪ್ರದೇಶವೇ ಸಂಪೂರ್ಣವಾಗಿ ಜಲದಿಗ್ಬಂಧನಕ್ಕೊಳಪಟ್ಟಿದೆ. ಜನರನ್ನ ಈಗಾಗಲೇ ಸುರಕ್ಷಿತ ಸ್ಥಳಗಳಿಗೆ ರಕ್ಷಣಾ ತಂಡಗಳು ಸ್ಥಳಾಂತರ ಕೂಡ ಮಾಡಿವೆ. ಔರಂಗಾ ನದಿ ಅಬ್ಬರಕ್ಕೆ ವಲ್ಸಾದ ಪ್ರದೇಶ ಜಲಾವೃತವಾಗಿರುವಂತಹ ದೃಶ್ಯ. ಯಾವ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಅಂದರೆ ವಸತಿ ಪ್ರದೇಶ ನದಿಯಾಗಿ ಮಾರ್ಪಾಡಂತೆ ಕಾಣಿಸ್ತಾ ಇದೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಅಪಾರ ನಷ್ಟ ಉಂಟಾಗಿದೆ. ಇದೆಲ್ಲ ಸರಿ ಮಾಡಿಕೊಂಡು ಮತ್ತೆ ಜೀವನವನ್ನ ಕಟ್ಟಿಕೊಳ್ಬೇಕು ಅಂದರೆ ಜನರಿಗೆ ಎಷ್ಟು ಕಷ್ಟ ಇದೆ. ಗುಜರಾತ್ನ ಕಾಶಿವಾಡಿಯಲ್ಲೂ ಕೂಡ ಕೈ ಮೀರಿದ ಮಳೆ. ಮನೆಗಳಿಗೆ ನೀರು ನುಗ್ಗಿದೆ. ಜನ ಊರು ಬಿಟ್ಟು ಹೋಗ್ತಿದ್ದಾರೆ. ಮಕ್ಕಳನ್ನ ಕಟ್ಕೊಂಡು ಮನೆ ತೊರೆದಿದ್ದಾರೆ ನಿವಾಸಿಗಳು. ಸಾಕು ಪ್ರಾಣಿಗಳನ್ನ ಕೂಡ ತಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೂರು ಕಳ್ಕೊಂಡು ಕಂಗಾಲಾಗಿದ್ದಾರೆ ಕಾಶಿವಾಡಿ ಜನ. ಪೂರ್ಣಾ ನದಿ ಮಳೆಯಿಂದಾಗಿ ಉಕ್ಕಿ ಹರಿತಾ ಇದೆ. ನದಿ ಪಾತ್ರದಲ್ಲಿರುವಂತಹ ಜನರು ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಸಾಕು ಪ್ರಾಣಿಗಳ ಜೊತೆಗೆ ಯಾವ ರೀತಿಯಾಗಿ ಮನೆ ಮಠ ಬಿಟ್ಟು ಹೋಗ್ತಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ತಾತ್ಕಾಲಿಕವಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬಹುದು. ಆದರೆ ಈ ಮಳೆಯಿಂದ ಆಗಿರುವಂತಹ ಹಾನಿಗೆ ಮುಂದೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದಿಸುತ್ತೆ, ಅವರ ಬದುಕನ್ನು ಮತ್ತೆ ಕಟ್ಟಿಕೊಳ್ಳೋದಕ್ಕೆ ಸಹಾಯ ಸರ್ಕಾರದ ಕಡೆಯಿಂದ ಹೇಗೆ ಸಿಗುತ್ತೆ ಅನ್ನೋದೇ ಜನರ ಪ್ರಶ್ನೆ. ಯಾಕಂದರೆ ಇದು ಮೊದಲನೇ ಸಲ ಅಲ್ಲ ಮಳೆ ಬಂದಾಗ ಇವರು ಇಂತಹ ಪರಿಸ್ಥಿತಿಯನ್ನು ಫೇಸ್ ಮಾಡೋದು. ಪ್ರತಿ ಬಾರಿಯೂ ಕೂಡ ಇದೇ ಸ್ಥಿತಿ. ಶಾಶ್ವತ ಪರಿಹಾರ ಅನ್ನೋದು ಮರೀಚಿಕೆಯ ವಿಷಯ ಆಗಿಬಿಟ್ಟಿದೆ. ಇದು ಎಲ್ಲ ಭಾಗಗಳಿಗೂ ಕೂಡ ಅನ್ವಯಿಸುವಂತಹ ಸತ್ಯ. ಅದು ಕರ್ನಾಟಕದಲ್ಲಿ ಮಳೆಯಾಗಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಮಳೆಯಾಗಲಿ ಜನರ ಪಾಡು ಇದೇ ತೆರನಾಗಿರುತ್ತೆ.